ಅದೊಂದು ಮಳೆಗಾಲದ ಸಂಜೆ. ಅರಮನೆಯ ಕೆಲಸ ಮುಗಿಸಿ ಮನೆಗೆ ಮರಳಿದ ಮುದ್ದಣನನ್ನು ಅವನ ಪತ್ನಿ ಮನೋರಮೆ ಪ್ರೀತಿಯಿಂದ ಉಪಚರಿಸುತ್ತಾಳೆ. ರುಚಿಯಾದ ಹಣ್ಣು ಹಾಲು ನೀಡಿ ತಾಂಬೂಲವನ್ನು ಕೊಟ್ಟು ಅವನ ಆಯಾಸವನ್ನು ಪರಿಹರಿಸುತ್ತಾಳೆ. ಬಿಡುವಿಲ್ಲದೆ ಸುರಿಯುತ್ತಿರುವ ಮಳೆಯಿಂದ ಬೇಸರಗೊಂಡ ಮನೋರಮೆ ತನ್ನ ಬೇಸರ ಕಳೆಯಲು ಯಾವುದಾದರೂ ಒಂದು ಒಳ್ಳೆಯ ಕಥೆಯನ್ನು ಹೇಳುವಂತೆ ಮುದ್ದಣನನ್ನು ಕೇಳುತ್ತಾಳೆ. ಮುದ್ದಣನು ಭೋಜಪ್ರಬಂಧ, ವಿಕ್ರಮ ವಿಜಯ, ಮಹಾವೀರ ಚರಿತೆ ಇಂತಹ ಹಳೆಯ ಕಾವ್ಯಗಳನ್ನು ನೆನಪಿಸುತ್ತಾನೆ. ಆದರೆ ಮನೋರಮೆ ಇವುಗಳಲ್ಲಿ ತನಗೆ ಆಸಕ್ತಿ ಇಲ್ಲ ಎಂದು ಬದುಕಿಗೆ ದಾರಿ ತೋರಿಸುವ ನವರಸಗಳಿಂದ ಕೂಡಿದ ಕಥೆ ಬೇಕೆಂದು ಹೇಳುತ್ತಾಳೆ. ಕೊನೆಗೆ ಶೇಷರಾಮಾಯಣದ ರಾಮಾಶ್ವಮೇಧ ಪ್ರಸಂಗವನ್ನು ಕೇಳಲು ಒಪ್ಪುತ್ತಾಳೆ. ಕಥೆಯನ್ನು ಯಾವ ರೀತಿಯಲ್ಲಿ ಹೇಳಲಿ, ಪದ್ಯದಲ್ಲಿಯೋ ಅಥವಾ ಗದ್ಯದಲ್ಲಿಯೋ ಎಂದು ಮುದ್ದಣ ಕೇಳಿದಾಗ ಮನೋರಮೆ ಪದ್ಯಂ ಪದ್ಯಂ ಗದ್ಯಂ ಹೃದಯಂ, ಪದ್ಯವು ಕಷ್ಟಕರವಾದುದು, ಗದ್ಯವು ಹೃದಯಕ್ಕೆ ಹತ್ತಿರವಾದುದು ಎಂದು ಹೇಳಿ ಗದ್ಯದಲ್ಲಿಯೇ ಕಥೆ ಹೇಳಲು ಸೂಚಿಸುತ್ತಾಳೆ. ಮುದ್ದಣನು ಕಥೆಯನ್ನು ಆರಂಭಿಸುತ್ತಾ ಉದ್ದುದ್ದವಾದ ಸಂಸ್ಕೃತ ಪದಗಳನ್ನು ಸ್ವಸ್ತಿ ಶ್ರೀಮತ್ಸುರ ಸುರೇಂದ್ರ ಮುನೀಂದ್ರ ಮನೇಂದ್ರ ಬಳಸುತ್ತಾನೆ. ಇದನ್ನು ಕೇಳಿದ ಮನೋರಮೆ ತಕ್ಷಣವೇ ತಡೆದು ನೀರಿಲ್ಲದ ಗಂಟಲಲ್ಲಿ ಒಣ ಕಡಬನ ತುರುಕಿದಂತೆ ಆಯಿತು ಎಂದು ವ್ಯಂಗ್ಯವಾಗಿ ನುಡಿಯುತ್ತಾಳೆ. ತನಗೆ ಅರ್ಥವಾಗದ ಸಂಸ್ಕೃತದ ಬದಲು ಅಚ್ಚ ಕನ್ನಡದಲ್ಲಿ ಹೇಳಲು ಒತ್ತಾಯಿಸುತ್ತಾಳೆ. ಇದಕ್ಕೆ ಒಪ್ಪುವ ಮುದ್ದಣ ಬರೀ ಕನ್ನಡಕ್ಕಿಂತ ನಡುವೆ ಸಂಸ್ಕೃತ ಮಾತುಗಳು ಸೇರಿದರೆ ಅದು ಚಿನ್ನಕ್ಕೆ ರತ್ನವನ್ನು ಸೇರಿಸಿದಂತೆ ಅಥವಾ ಕರಿಮಣಿ ಸರದಲ್ಲಿ ಹವಳವನ್ನು ಪೊಣಿಸಿದಂತೆ ಸುಂದರವಾಗಿರುತ್ತದೆ ಎಂದು ಹೇಳಿ ಕಥೆಯನ್ನು ಮುಂದುವರಿಸುತ್ತಾನೆ. ಈ ಲೇಖನವು ಕೇವಲ ಗಂಡ ಹೆಂಡತಿಯರ ಸರಸದ ಮಾತುಕತೆಯಲ್ಲ, ಇದು ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಘಟ್ಟವನ್ನು ಸೂಚಿಸುತ್ತದೆ. ಮುದ್ದಣನು ಹಳಗನ್ನಡ ನಡುಗನ್ನಡ ಕಾಲ ಮುಗಿದು ಹೊಸಗನ್ನಡ ಸಾಹಿತ್ಯ ಆರಂಭವಾಗುತ್ತಿದ್ದ ಸಂಕ್ರಮಣ ಕಾಲದಲ್ಲಿ ಬದುಕಿದ್ದನು. ಈ ಸಂದರ್ಭದ ಗೊಂದಲಗಳು, ಬದಲಾವಣೆಗಳನ್ನು ಈ ಸಂಭಾಷಣೆಯಲ್ಲಿ ಕಾಣಬಹುದು. ಇಂಗ್ಲಿಷ್ ಪ್ರಭಾವದಿಂದ ಗದ್ಯ ಸಾಹಿತ್ಯವು ಪ್ರಾಮುಖ್ಯತೆಯನ್ನು ಪಡೆಯುತ್ತಿತ್ತು ಎಂಬುದಕ್ಕೆ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂಬ ಮಾತು ಸಾಕ್ಷಿಯಾಗಿದೆ. ಇಲ್ಲಿ ಮನೋರಮೆ ಕೇವಲ ಮುದ್ದಣನ ಪತ್ನಿಯಾಗಿ ಮಾತ್ರವಲ್ಲದೆ ಒಬ್ಬ ಪ್ರಬುದ್ಧ ವಿಮರ್ಶಕಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಅವಳು ಹಳೆಯ ಕ್ಲಿಷ್ಟಕರ ಕಾವ್ಯಗಳನ್ನು ತಿರಸ್ಕರಿಸಿ ರಸವತ್ತಾದ ಮತ್ತು ಸರಳವಾದ ಸಾಹಿತ್ಯವನ್ನು ಬಯಸುತ್ತಾಳೆ. ಅವಳು ಹೊಸ ಕಾಲದ ಓದುಗರ ಪ್ರತಿನಿಧಿಯಾಗಿದ್ದಾಳೆ. ಕನ್ನಡಂ ಕಸ್ತೂರಿ ಎನ್ನುವ ಮೂಲಕ ಕನ್ನಡದ ಸೊಗಸನ್ನು ಎತ್ತಿ ಹಿಡಿಯಲಾಗಿದೆ. ಸಂಸ್ಕೃತ ಭೂಯಿಷ್ಠವಾದ ಶೈಲಿಯನ್ನು ವಿರೋಧಿಸಿ ದೇಸಿ ಶೈಲಿಗೆ ಒತ್ತು ನೀಡಬೇಕು ಎಂಬ ನಿಲುವು ಇಲ್ಲಿದೆ. ರಾಮಾಶ್ವಮೇಧ ಎಂಬ ಹಳೆಯ ಕಥೆಗೆ ಮುದ್ದಣನು ಈ ಸಲ್ಲಾಪದ ಮೂಲಕ ಒಂದು ಹೊಸ ಚೌಕಟ್ಟನ್ನು ನಿರ್ಮಿಸಿದ್ದಾನೆ. ಇದು ಅಂದಿನ ಕಾಲದ ಓದುಗರ ಅಪೇಕ್ಷೆ ಮತ್ತು ಅಭಿರುಚಿಯನ್ನು ಧ್ವನಿಸುತ್ತದೆ. ಒಟ್ಟಾರೆಯಾಗಿ ಈ ಲೇಖನವು ಪಾಂಡಿತ್ಯಪೂರ್ಣವಾದ ಸಂಸ್ಕೃತ ಮಿಶ್ರಿತ ಶೈಲಿಯಿಂದ ಸರಳವಾದ ಜನಸಾಮಾನ್ಯರ ಆಡು ಮಾತಿನ ಶೈಲಿಗೆ ಕನ್ನಡ ಸಾಹಿತ್ಯ ವಾಲಿದ್ದನ್ನು ಬಹಳ ಸ್ವಾರಸ್ಯಕರವಾಗಿ ವಿವರಿಸುತ್ತದೆ. ಹಳಗನ್ನಡ ಪಠ್ಯ ಹೀಗಿದೆ: ವರ್ಷಾ ಕಾಲದೊಳ್ಳೊಂದು ದಿವಸಂ ಬೈಗುಂ ಬೊಳ್ತಿನೊಳ್ ಎಂದಿನಂತೆ ಓಲಗಂಪರಿಯೇ ಕಬ್ಬಿಗರ ಬಲಹಂ ಮುದ್ದಣನ್ ಅರಮನೆಯಂ ಪೊರಮೊಟ್ಟು ನೆರವೇದಿ ವಿಡಿದು ಪೊರೆವೀಡಿಂಗೈತರ್ಪುದುಂ ಆತನ ಮಡದಿ ಮನೋರಮೆ ದೂರದೆ ಕಂಡೆಳ್ದು ಎದಿರ್ಬಂದು ಕಾಲ್ಗೆ ನೀರಂ ನೀಡಿ ಮತ್ತಂ ಕೈ ಬಿಡಿದು ಒಳ ಚೌಕಿಗೆ ಒಯ್ದು ಮಣೆ ಇತ್ತು ಕುಳ್ಳಿರಿಸಿ ಒಡನೆಯೇ ತೆರಿವಣ್ಣಂ ತೆನಲಿತ್ತು ಕೆನೆವಾಲಂ ಪುಡಿವಡಿತ್ತು ಉಪಚರಿಸುತ್ತಿದ್ದೆ. ಈ ಉಪಚಾರದಿನ್ ಆತನ ಪಸಿವುಂ ಬಳಲ್ಕೆಯುಂ ಮುಡಿಯೇ ಕೆಳದಿ ನರುದಂಬಲಮಂ ಸವಿಯಲ್ಕೆಂದು ಮಡಿದೀವುತುಂ ಎರೆ ಸುಖಸಲ್ಲಾಪಂಗೊಳುತ್ತಿದ್ದರ್ ಅದೆಂತೆನೆ. மனோரமே மெல்நுடியும் நோழ்புதி பகல்கள் ಎಂಥೋ ಪಿರಿಯವು ಪಗಲುಂ ಇರುಳುಂ ಸಿರುವ ಬಲ್ಸೋನೆಯ ಜಿನುಗಿನ್ ಅತ್ತಣಿನ್ ಎನ್ನ ಬಗೆಯುಂ ಬೇಸರ್ತುದು ಅಂತದರಿನ್ ಏನಾಮೊಂದು ನಲ್ಗತೆಯುಂ ಪೇಳ ಪ್ರಾಣೇಶ್ವರಿ ತಡೆಯಂ ಇಂತೊಂದು ಬಯಕೆ ತಲೆದೋರೆ ಆವಗಹನಂ ಆದೊಡಂ ಆವ ನಲ್ಗತೆಯಂ ಪೇಳ್ವೆಂ ಏಂ ಭೋಜ ಪ್ರಬಂಧಂ ವಿಕ್ರಮ ವಿಜಯಂ ಮಹಾವರಿಚರಿತಂ ಇಸ್ಸಿ ಇವರೊಳ್ಳೆನಗೆ ಅಳ್ಕರಿಲ್ಲಂ ಉಳಿದೊಡಂ ಅಳಿದೊಡಂ ಬಟ್ಟೆ ದೋರಿಪ ರಸಭರಿತಂ ಚರಿತಮೈಸೆ. ಆಹಾ, ನಿನಗಾವ ರಸದೊಳ್ಳಿಷ್ಟಂ? ಶೃಂಗಾರ ರಸದೊಳೆ, ವೀರರಸದೊಳೆ, ಹಾಸ್ಯರಸದೊಳೆ, ಆವ ರಸದೊಳ್ಳೆಂದೊಡೆ ನವರಸದೊಳಂ ಅಂತಿರೆ. ಮತ್ತಂ ಆ ಕತೆ ಯಾವುದು? ರಾಮಾಯಣದೊಳ್ಳಿಯ ನಾನು ಒಂದು ಅಂತೆಯೇ ಅಕ್ಕೆ ಸೀತಾ ಸ್ವಯಂವರಮಂ ಪೇಳ್ವೆಂ. ಆ ಮುನ್ನಮೇ ಕೇಳ್ದಿರ್ಪೆನಲ್ತೆ ಏಂ ಸೀತಾಪಹರಣಂ ಕಥನದೊಳು ಬೈಕಿಯೇ ಆನೊಲ್ಲೆಂ ಮೇಣ್ ಆವ ನಲ್ಗತೆಯಂ ಪೇಳ್ವೆನೋ ಇಂತೇಕೆ ಉಸಿರುವೈ ನಾಡೊಳು ಎನಿತ್ತೋ ರಾಮಾಯಣಂಗಳ್ ಬಳವು ನೀಂ ಕೇಳ್ದುರೊಳ್
ಒಂದಂ ನಲ್ಮೆದೂರಿ ಕಂಡು ಪೇಳುವುದು, ನೀನೇ ಒಂದನ್ನು ಆಯ್ದುಕೊಳ್ಳುವುದು. ಆ ಶ್ರೀರಾಮನ್ ಅಶ್ವಮೇಧಮಂ ಕೈಗೊಂಡನೆಂಬರಲ್ತೆ ಆ ಕಥೆಯೇ ಅಕ್ಕುಂ. ಓಹೋ, ಈಗಳರಿತೆಂ ಶೇಷರಾಮಾಯಣವಂ ಪೇಳುವುದು ಎಂಬೆಯ ಅಪ್ಪುದಪ್ಪುದು. ಆದೊಡೆ ಮುನ್ನಂ ಆರ್ಗೆ ಇದನ್ನು ಬರೆದರ್. ಆ ಮುನ್ನಂ ಶೇಷಂ ವಾಸಾಯನಂಗೆ ಪೇಳ್ದನ್, ಅದನೆಯೇ ನಿನಗೆ ಬಿತ್ತರಿಪೆಂ. ಆದೊಡೆ ಬಲ್ಗತೆ ಕಣ, ಒಂದೆರಡು ದಿವಸಕ್ಕೆ ಮುಡಿಯದು. ಇರಿಕೆ ಓರೊಂದು ದಿವಸಂ ಇನಿಸಿನಿಸಂ ಪೇಳ್ದೊಡೆಂ ಅಕ್ಕುಂ. ಆವದಾಟಿಯೊಳ್ ಪೇಳ್ವೆಂ, ಪದ್ಯದೊಳ್ ಪೇಳ್ವೆನೋ ಗದ್ಯದೊಳ್. ಪದ್ಯಂ ಒದ್ಯಂ ಗದ್ಯಂ ರುದ್ಯಂ, ಅದರಿಂ ರುದ್ಯಮಪ್ಪ ಗದ್ಯದೊಳೆ ಪೇಳುವುದು. ಅದಂತಿರ್ಕೆ ಇಂತಪ್ಪ ನಲ್ಗತೆಯಂ ಬಿತ್ತರಿಸಿದೊಡೆ ಅರಮನೆಯುಳ್ ರನ್ನ ಕಡಗಮಂ ಪೊನ್ನ ಕಂಟಿಕೆಯಂ ಮೆಚ್ಚ ನೀವರ್. ನೀನೀವುದೇಂ ಪೆರತೇಂ ಎನ್ನನೇ ಆ ನೀವೆಂ. ಆ ಬಲ್ಗಡಸುಗಾರ್ತಿಯೈಸೆ ಅರಿಯಯ್ಯ, ಮುನ್ನವೇ ನಿನ್ನ ತಾಯ್ ತಂದೆವೇರ್ ಎನಗೆ ಇತ್ತರೆಂಬುದಂ. ಇದೇ ತರ ನುಡಿ ಪೋಕೆ ಆಂ ಪರಾಧೀನೆಗಡ ಪುರಾಣಮಂ ಓಯ್ದ ಬಳಿಯಂ ಅಲ್ತೆ ದಕ್ಷಿಣೆಯ ನೀವುದು. ಅರಮನೆಯವரும் ಕಬ್ಬಮಂ ಕಂಡಲ್ತೆ ಕಚ್ಚಳಿಯನ್ನಿತ್ತರ್. ಆನುಂ ಕೇಳ್ದು ಸೊಗಸಾಗೆ ಬಲ್ಲಂತೆ ಸಮ್ಮಾನಿಸುವೆಂ. ಒಳ್ಳಿತೊಳ್ಳಿತು ಕಥೆಯಂ ಲಾಲಿಸಿ ಬಳಿಕಂ ಈಯನೆಂದೊಡೆ ಬಿಡೆಂ ನೋಳ್ಪೆಂ. ಆನುಂ ನೋಳ್ಪೆಂ ಕಥೆಯ ಪೊರುಳ್ ಎಂತಿರ್ಕುಂ ಎಂದು. ಆದೊಡೆ ಆಲಿಸು. ಸ್ವಸ್ತಿ ಶ್ರೀಮತ್ಸುರಾ ಸುರೇಂದ್ರ ನರೇಂದ್ರ ಮುನೀಂದ್ರ ಪಣೀಂದ್ರ ಮಣಿಮಕುಟ ತಡಘಟಿತ. ಓ ತಡೆ, ವಸುದೆಗೆ ಒಡೆಯನಪ್ಪ ರಾಮಚಂದ್ರನ ಕಥೆಯಂ ಪೇಳೆನೆ, ಬಸದಿ ಒಡೆಯರಪ್ಪ ಸುರೇಂದ್ರ ಚರಿತೆಯಂ ಪೇಳುವುದೇಂ. ಸಾಲ್ಗುಂ ಇಂತೆರ್ದೆಗೊಳ್ಳುವ ಕತೆಗೆ ಏನ್ ತೊಡಗೆರೆಗೈವೆನೋ. ನಲ್ಲುಡಿದು ರಮಣಿ ಕಚಂಗಳಾಣೆ ಅಲ್ತು ಬಸದೀಂದ್ರರ ಕಥೆಯಲ್ತು. ರಾಮಚಂದ್ರನ ಕಥೆಯನ್ನೇ ಪೊಗಳ್ದು ಪೇಳುವುದಿದು ಸಕ್ಕದದೊಂದು ಚೆಲುವು. ಲೇಸು ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತಾಯಿತು. ಕನ್ನಡದ ಸೊಗಸನೇ ಅರಿಯನಾರ್ತನಿಲ್ಲ ಎನಗೆ. ಸಕ್ಕದ ಸೊಗಸಂ ಪೇಳುವುದುಗಡ ಅಪ್ಪಡೆ ಇನ್ನೆಂತು ವರೆವೆಂ. ತಿರುಳ್ಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದೇ ಪೇಳುವುದು. ಕನ್ನಡಂ ಕತ್ತುರಿಯಲ್ತೆ ಅಪ್ಪುದಪ್ಪುದು. ಆದೊಡಂ ಸಕ್ಕದ ಮೊಂದೇ ರನ್ನವಣಿಯಂ ಪೊನ್ನಿಂ ಬಿಗಿದಂತೆ ಎಸೆಗುಂ. ಅದರಿಂ ಕರ್ಮಣಿ ಸರದೊಳ್ ಚೆಂಬಾಳುಮಂ ಕೋದಂತಿರೆ ರಸಂ ಮೊಸರೆ ಲಕ್ಕಣಂ ಮಿಕ್ಕೆರೆ. ಎಡೆಯೊಳ್ ಸಕ್ಕದದ ನಲ್ನುಡಿ ಮೆರೆಯೆ ತಿರುಳ್ಗನ್ನಡದೊಳ್ ಕಥೆಯನ್ನು ಸಿರ್ವೆಂ. ಇದರ ಹೊಸಗನ್ನಡ ವಿವರಣೆ ಹೀಗಿದೆ. ಮುದ್ದಣನ ಕಾವ್ಯದ ಪ್ರಾರಂಭ ಸಂಪ್ರದಾಯದಂತೆ ಸ್ತುತಿ ಪದ್ಯದಿಂದ ಅಲ್ಲ, ಕವಿಯ ಹೊಸತನದಿಂದ ಕೂಡಿದ ವರ್ಷ ಋತುವಿನ ವರ್ಣನೆಯಿಂದ ಆರಂಭ. ಇಲ್ಲಿಯ ಹೊಸತನಕ್ಕೆ ಓದುಗರು ಮರುಳಾಗದೇ ಇರುವುದಿಲ್ಲ. ಆನಂತರ ಬರುವುದು ಈ ಚಿತ್ರ, ಸತಿಪತಿಯರ ಹಲ್ಲಾಪ. ದೊರೆಯ ಓಲಗದಿಂದ ಸಂಜೆ ಹಿಂತಿರುಗಿ ಬರುತ್ತಾನೆ ಪತಿ ಮುದ್ದಣ. ಅವನ ಬರುವಿಕೆಯನ್ನೇ ಕಾಯುತ್ತಿದ್ದಳು ಮಡದಿ ಮನೋರಮೆ. ದೂರದಲ್ಲಿ ಕಾಣುತ್ತಲೇ ಸಡಗರದಿಂದ ಎದ್ದು ಬಂದು ಕೈಕಾಲಿಗೆ ನೀರು ಕೊಟ್ಟು ಹಾಲು ಹಣ್ಣು ಕೊಟ್ಟು ಉಪಚರಿಸುತ್ತಾಳೆ. ಮದುವೆಯಾದ ಪತ್ನಿ, ಪತಿಯ ಬರುವಿಗೆ ಹಾರೈಸುವ ಹೆಂಡತಿ, ಒಲವಿನ ದಂಪತಿಗಳ ಸುಂದರ ಚಿತ್ರ. ಮಡದಿ ಕೊಡುವ ವೀಳ್ಯ ಮೆಲ್ಲುತ್ತಾ ಕುಳಿತಿರುವಾಗ ಬೆಳಗಿನಿಂದ ಸುರಿದ ಬಲ್ಸೋನೆಯಿಂದ ಬೇಸರಗೊಂಡಿದ್ದ ಮನೋರಮೆ ಗಂಡನನ್ನು ಏನಾದನೊಂದು ನಲ್ಗತೆಯಂಪೇಳ ಎಂದು ಕೇಳುತ್ತಾಳೆ. ಗಂಡ ಹೆಂಡತಿಯರಲ್ಲಿ ಪ್ರಣಯ ಸಂವಾದ ಹೀಗೆ ಮೊದಲಾಗುತ್ತದೆ. ತನ್ನ ಒಲವಿನ ಮಡದಿಯನ್ನ ಹಲವು ರೀತಿಯಲ್ಲಿ ಸಂಬೋಧಿಸುತ್ತಾನೆ. ಪ್ರಾಣೇಶ್ವರಿ, ಕತೆ ಕೇಳುವ ಬಯಕೆಯೇ, ಯಾವ ಕತೆ ಹೇಳಲಿ ಎನ್ನುತ್ತಾ ಭೋಜ ಪ್ರಬಂಧವೋ ವಿಕ್ರಮ ವಿಜಯವೋ ಮಹಾವೀರ ಚರಿತೆಯೋ ಎಂದು ಕಥೆಯ ಸೂಚನೆಯನ್ನು ಕೊಡುತ್ತಾನೆ. ಅದಕ್ಕೊಪ್ಪದೆ ಉಳಿದರೂ ಅಳಿದರೂ ದಾರಿ ತೋರುವ, ಆದರೆ ನವರಸ ಭರಿತವಾದ ಕತೆ ಹೇಳೆಂದು ಹೇಳಿ ರಾಮಾಯಣದಲ್ಲಿ ಯಾವುದಾದರೂ ಎನ್ನುತ್ತಾಳೆ. ಸೀತಾ ಸ್ವಯಂವರವಾಗಲಿ ಸೀತಾಪರಣ ಕಥೆಗಳಾಗಲಿ ಹಿಂದೆ ಕೇಳಿರುವೆ ಎಂದು ರಾಮಶ್ವಮೇಧದ ಕತೆ ಕೇಳುತ್ತಾಳೆ. ಕಥೆಯ ಆಯ್ಕೆಯ ರೀತಿಯೇ ಸೊಗಸಾಗಿದೆ, ಸಹಜ ಸುಂದರವಾಗಿದೆ. ಮತ್ತೆ ಈ ದೊಡ್ಡ ಕಥೆಯನ್ನ ಯಾವ ದಾಟಿಯಲ್ಲಿ ಹೇಳಲಿ ಎಂದ ಮುದ್ದಣನಿಗೆ ಪದ್ಯಂ ಒದ್ಯಂ ಗದ್ಯಂ ರುದ್ಯಂ, ರುದ್ಯಮಪ್ಪ ಗದ್ಯದೊಳೆ ಪೇಳುವುದು ಎಂದು ಹೇಳುವಲ್ಲಿ ಸಾಹಿತ್ಯದ ಮಾರ್ಗ ಬದಲಾವಣೆಯನ್ನು ಸೂಚಿಸುತ್ತಾ ಕೇಳುತ್ತಾಳೆ. ಇದೆಲ್ಲಕ್ಕೂ ಒಪ್ಪಿದ ಪತಿ ತನ್ನ ಒಲವಿನ ಪತ್ನಿಯಲ್ಲಿ ಸರಸವಾಡುವ ಇಚ್ಛೆಯಿಂದ ಇಂಥ ಕತೆ ಹೇಳಿದರೆ ಅರಮನೆಯಲ್ಲಿ ಹೊನ್ನ ಕಂಟಿಕೆಯನ್ನು ಮೆಚ್ಚನ್ನಾಗಿ ಕೊಡುತ್ತಾರೆ, ನೀನು ಏನು ಕೊಡುವೆ ಎಂದು ಕೆಣಕುತ್ತಾನೆ. ಮದುವೆಯಾಗಿ ಪತಿಯ ಆಸರೆಯಲ್ಲಿರುವ ಮುಗ್ಧೆ ಏನು ಕೊಡಬಹುದು? ಆದರೆ ಮನೋರಮೆ ಜಾಣೆ, ಎನ್ನನೇ ನಾನೀವೆಂ ಎಂಬ ಜಾಣ್ನುಡಿಯನ್ನಾಡುತ್ತಾಳೆ. ನಿನ್ನ ತಂದೆ ತಾಯಿಗಳೇ ನಿನ್ನನ್ನು ನನಗೆ ಕೊಟ್ಟಿಲ್ಲವೇ ಎಂದು ಮುದ್ದಣನ ಮರುಪ್ರಶ್ನೆ. ಈಗ ಏನು ಹೇಳಬೇಕು? ತಾನು ಪರಾಧೀನೆ ಎಂದು ಅಸಹಾಯಕ ನುಡಿಯನ್ನ ಆಡಿದರೂ ತಕ್ಷಣವೇ ಮೆಚ್ಚಿಕೊಡುವುದು ಯಾವಾಗ? ಕಥೆಯನ್ನು ಕೇಳಿದ ಬಳಿಕಲ್ಲವೇ? ನೀನು ಕತೆ ಹೇಳು,
ನಾನು ಕತೆ ಕೇಳಿ ಸೊಗಸಾದರೆ ಬಲ್ಲಂತೆ ಸಮ್ಮಾನಿಸುವೆ ಎಂದು ಜಾಣ್ಮೆ ತೋರುತ್ತಾಳೆ. ಕತೆ ಕೇಳಿದ ಮೇಲೆ ಕೊಡೆನು ಎಂದರೆ ಬಿಡುವುದಿಲ್ಲ ನೋಡು ಎಂದು ಗಂಡನ ಎಚ್ಚರಿಕೆಯ ಮಾತು. ಅದಕ್ಕೆ ತಕ್ಕ ಪ್ರತ್ಯುತ್ತರ ಅವಳಲ್ಲಿದೆ. ಕಥೆಯ ಪುರುಳು ಹೇಗಿದೆಯೋ ನಾನೂ ನೋಡುವೆ ಎನ್ನುತ್ತಾಳೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕಾವ್ಯಗಳಲ್ಲಿ ಕಥೆಯನ್ನ ಪ್ರಾರಂಭಿಸುವಂತೆ ಸಂಸ್ಕೃತ ಭೂಯಿಷ್ಠವಾದ ಸ್ತುತಿಯಿಂದ ಪ್ರಾರಂಭ ಮಾಡುತ್ತಾನೆ ಮುದ್ದಣ. ಸ್ವಸ್ತಿ ಶ್ರೀಮತ್ಸುರ ಸುರೇಂದ್ರ ನರೇಂದ್ರ ಮುನೀಂದ್ರ ಈ ನುಡಿಯನ್ನ ಕೇಳುತ್ತಲೇ ತಡೆ ತಡೆ ಎಂದು ಮನೋರಮೆ ಅಡ್ಡ ಬರುತ್ತಾಳೆ. ರಾಮನ ಕತೆ ಹೇಳು ಎಂದರೆ ಬಸತಿಗೆ ಒಡೆಯರಾದ ಸುರೇಂದ್ರರ ಕತೆ ಹೇಳುವೆಯಾ ಎಂದವಳೆ ಇಂಥ ಕತೆಗೆ ಉಡುಗೊರೆಯನ್ನ ಹೇಗೆ ಕೊಡಲಿ ಎಂದು ಕೆಣಕುತ್ತಾಳೆ. ಇದಕ್ಕೆ ಮುದ್ದಣ, ರಮಣಿ, ಇದು ಬಸದೀಂದ್ರರ ಕಥೆಯಲ್ಲ, ರಾಮಚಂದ್ರನ ಕಥೆಯನ್ನ ಸಂಸ್ಕೃತದಲ್ಲಿ ಹೊಗಳಿದೆ. ಇದು ಸಕ್ಕದದ ಒಂದು ಚೆಲುವು ಎಂದು ಸಂಸ್ಕೃತ ಕಾವ್ಯ ರೀತಿಯನ್ನು ಎತ್ತಾಡುತ್ತಿರುವಾಗ, ಸಾಕು ಸಾಕು, ನಿನ್ನ ಈ ವರ್ಣನೆ ನನಗೆ ಕಷ್ಟವಾಗಿದೆ. ನೀರೇ ಇಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಯಿತು. ಕನ್ನಡದ ಸೊಗಸನ್ನೇ ಅರಿಯುವ ಸಾಮರ್ಥ್ಯವಿಲ್ಲ, ಇನ್ನು ಸಂಸ್ಕೃತ ಸೊಗಸನ್ನ ತಿಳಿಯುವುದೆಂತು? ಹಾಗಾದರೆ ಕಥೆಯನ್ನು ಹೇಗೆ ಹೇಳಲಿ ಎಂದು ಕೇಳಿದ ಮುದ್ದಣನಿಗೆ ತಿರುಳುಗನ್ನಡದ ಬೆಳ್ನುಡಿಯಲ್ಲಿ ಹೇಳು ಎನ್ನುತ್ತಾ ಕನ್ನಡ ಕಸ್ತೂರಿಯಲ್ಲವೇ ಎಂದು ಹೊಗಳುತ್ತಾಳೆ. ಆದರೆ ಮುದ್ದಣ, ಸರಿಯೇ, ಆದರೆ ಸಂಸ್ಕೃತ ಬಿಟ್ಟು ಹೇಳುವುದು ಆಗದು. ಕರಿಮಣಿ ಸರದಲ್ಲಿ ಕೆಂಪು ಹವಳವನ್ನ ಪೋಣಿಸುವಂತೆ ಕನ್ನಡದಲ್ಲಿ ಸಂಸ್ಕೃತ ಬೆರೆಸಿ ರಸ ಒಸರುವಂತೆ ತಿರುಳುಗನ್ನಡದಲ್ಲಿ ಹೇಳುವೆ ಎಂಬ ನಿರ್ಧಾರವನ್ನ ಸೂಚಿಸುತ್ತಾನೆ. ಇಲ್ಲಿ ತನ್ನ ಕಾವ್ಯದ ವಸ್ತುವನ್ನು, ಕಾವ್ಯದ ರೀತಿಯನ್ನು, ಉದ್ದೇಶವನ್ನು ವ್ಯಕ್ತಗೊಳಿಸಿರುವ ಸೊಗಸು ಬಲ್ಸೊಗಸು. ಹೀಗೆ ಸಂವಾದದಿಂದ, ಸಲ್ಲಾಪದಿಂದ ಮೊದಲುಗೊಂಡ ಕಾವ್ಯ ಕೊನೆಯವರೆಗೂ ಕಥೆಯ ಓಟಕ್ಕೆ, ಪಾತ್ರ ಸಂದರ್ಭಕ್ಕೆ ಅನುಗುಣವಾಗಿ ಇಂತಹ ಚಿತ್ರಗಳನ್ನು ಕೊಡುತ್ತಾ ಹೋಗುತ್ತದೆ. ಆಳಗನ್ನಡದ ಕ್ಲಿಷ್ಟತೆಯನ್ನು ಒಳಗೊಂಡಿದ್ದರೂ ಕಾವ್ಯದಲ್ಲಿ ತಿರುಳುಗನ್ನಡದ ಸೊಗಸಿದೆ, ಆಡುನುಡಿಯ ಸವಿ ಇದೆ, ಸರಸ ಸಲ್ಲಾಪವನ್ನೊಳಗೊಂಡಿದೆ. ಸಣ್ಣ ಸಣ್ಣ ಪದಗಳಿಂದ, ವಾಕ್ಯಗಳಿಂದ, ಸಂಭಾಷಣೆಗಳಿಂದ ಕೂಡಿದ ಕಾವ್ಯ ಸೊಗಸಾಗಿದೆ. ದಂಪತಿಗಳ ಪ್ರಣಯದ ಸೊಗಸು ತುಂಬಿ ಶೃಂಗಾರ ಹಾಸ್ಯದಿಂದ ಕೂಡಿ ಈ ಬಗೆಯ ಕಾವ್ಯ ಜನರ ಮನಸೂರೆಗೊಂಡಿದೆ. ಮುದ್ದಣ್ಣನ ಗದ್ಯದಲ್ಲಿಯ ಹೊಸತನ, ಹೊಸ ನಡೆ, ನವೋದಯ ಸಾಹಿತ್ಯದ ಸರಸದ ಸವಿಯಿಂದ ಕೂಡಿ ಮುಂದೆ ಬಂದ ಬದಲಾವಣೆಯ ಸೂಚಕವಾಗಿ ಹೊಸಗನ್ನಡದ ಅರುಣೋದಯವನ್ನು ಕಾಣುವಂತಿದೆ.